ಇದೇನಿದು ಕರಿಲಾರ್ದೆ ಹೋಗಿದ್ರಲ್ಲ, ಏನಿದು ಸುನಿಲಣ್ಣ, ಏನಿದು ಕರಿಲಾರ್ದೆ ಪಾಕಿಸ್ತಾನಿ ಹೋದ ಮೊದಲ ಪ್ರಧಾನಮಂತ್ರಿ ಪುಕ್ಷದ ಬಿರಿಯಾನಿ ಹೊಡೆಯಕ್ಕೆ ಹೋಗಿದ್ದು ನಾವು ದೇಶದ ಪರವಾಗಿ ಹೋಗಿದ್ದೀರಿ, ನೀವು ಪಾಕಿಸ್ತಾನ ಪರ ಹೋಗ್ತೀರಾ? ನೀವು ಪುಕ್ಷದ ಬಿರಿಯಾನಿ ತಿನ್ಕೊಂಡು ಬರ್ತೀರಾ, ನಮ್ಗೆ ಹೇಳ್ತೀರಾ ದೇಶಭಕ್ತಿ ಪಾಠ, ದೇಶಭಕ್ತಿ ಪಾಠ ನಮ್ಗೆ ಹೇಳ್ತೀರಾ? ಏನಿದೆ ಏನಿದೆ ತೋರಿಸಿ, ಯಾವಾಗ ಆಗಿದ್ದು ಹೇಳಿ? ಅದಕ್ಕೆ ಕೊಟ್ಟಿರೋದು ಯಾವಾಗಿದ್ದು ಇದು? ಐ ಚಾಲೆಂಜ್ ಯು ಅಗೇನ್, ಹೇಳಿ ಆಹ್ವಾನ ಇತ್ತ. ಅದಕ್ಕೆ 4% ರಿಸರ್ವೇಶನ್ ಕೊಟ್ಟಿರೋದು ಪಾಕಿಸ್ತಾನ, ಅದಕ್ಕೆ 4% ರಿಸರ್ವೇಶನ್. ನಾನು ಹೇಳ್ತೀನಿ, ನಾವ್ ಎದ್ದಿದ್ದ ಕೂತ್ಕೋಬೇಕು, ಅಧ್ಯಕ್ಷರು ಎದ್ದಿದ್ದಾಗ ಕೂತ್ಕೋಬೇಕು, ಅವರು ಕೂತ್ಕೋಬೇಕು. ನೋಡ್ರಿ, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಒಂದು ಪದನ ಒಂದ್ ನಿಮಿಷ, ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು RSSನರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ, ಅದು ಯಾವುದೇ ಕಾರಣದಿಂದ ನಿಮಗೆ ಬಿಜೆಪಿಗೆ ಧಕ್ಕೆ ಬರ್ತಕ್ಕಂಥದ್ದಲ್ಲ. ಅದು ನಿಮ್ಮ ಯಾಕೆ ನಾವು ರೂಲಿಂಗ್ ಕೊಡೋವರೆಗೆ ಎದ್ದಿರಲ್ಲ, ನಾನು ತೀರ್ಪು ಕೊಡೋವರೆಗೂ ತಡ್ರಿ, ನಾನು ತೀರ್ಪು ಕೊಡೋವರೆಗೂ ತಡ್ರಿ. ಮುಖ್ಯಮಂತ್ರಿಗಳು ಆ ಮಾತನ್ನು ವಾಪಸ್ ತಗೊಳ್ಳಿದ್ದೆ. ಯಾರು ಕಡತದಿಂದ? ಅದು ಅವ್ರ ವೈಯಕ್ತಿಕವಾದ್ದು, ನಾನು ತಗೊಳ್ಳಿ ಅಂತ ಹೇಳಕ್ ಆಗೋದಿಲ್ಲ. ಅದು ಅವ್ರ ವೈಯಕ್ತಿಕ, ಅವ್ರ ವೈಯಕ್ತಿಕ. ಅದು ನಾನ್ ತಗೊಳ್ಳಿ ಅಂತ ಹೇಳಕ್ ಆಗಲ್ಲ, ನಾನ್ ತಗೊಳ್ಳಿ ಅಂತ ಹೇಳಕ್ ಆಗೋದಿಲ್ಲ. ಅದು ವೈಯಕ್ತಿಕ. ನೋಡ್ರಿ, ನಾನು ನಾಯಕರೇ, ಒಬ್ಬ ಅಧ್ಯಕ್ಷ ಎದ್ ನಿಂತಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಇಲ್ವಾ? ಓದಿಲ್ವೇನ್ರಿ? ಹೌದು. ಮತ್ ಕೂತ್ಕೊಳ್ರಿ. ನಾನು ಎದ್ ನಿಂತ ನೀವು ಕೂತ್ಕೋಬೇಕು. ಎತ್ತಾಕ್ತೀರ ನಮ್ಮನ್ನ ಆಚೆ ಕಡೆಗೆ ಎತ್ತಾಕದಲ್ಲ, ಆಮೇಲೆ ಅದು ಕೂತ್ಕೊಳ್ಳಿ ಹೇಳ್ತೀನಿ. ಇವಾಗೆ ಮಾಡಿ, ಏನ್ ಮಾಡ್ತೀರ ಮಾಡಿ. ನಾನು ಅದ ಮಾಡೋ ಅಂತ ಸಂದರ್ಭ ಬಂದಿಲ್ಲ, ಕೂತ್ಕೊಳ್ಳಿ. ಈಗ ನೋಡಿ, ಈ ಸದನ ಪ್ರಾರಂಭ ಆಗ್ತಕ್ಕಿಂತ ಈ ಸಾರಿ ಸದನ ಅಧ್ಯಕ್ಷರೇ, ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ. ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು 28 ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ರು ಇನ್ನೂ ಸಾಧ್ಯ ಆಗಿಲ್ಲ. ದಯವಿಟ್ಟು ಅವಕಾಶ ಮಾಡಿಕೊಡಿ. ಇದು ಅವರು ಉಪಯೋಗಿಸಿರ್ತಕ್ಕಂಥ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು, ರೂಲಿಂಗ್ ಕೊಡ್ಬೋದಾಯ್ತು. ಇಲ್ಲ, ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ. ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡೋಣ. ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ, ಸುಮ್ಮನೆ ಉತ್ತರ ಜಲ್ದಿ ಮುಗಿಸ್ತಾರೆ. ಉತ್ತರನ ಕೂತ್ಕೊಳ್ಳಿ. RSS ಗಲಭೆ ಮಾಡ್ತಾರೆ ಅಂತ ಹೇಳಿರೋದು, RSS ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು. RSS ಪದಕ್ಕೆಲ್ಲ ನಾವು ಗಲಾಟೆ ಮಾಡ್ತಾ ಇರೋದು. RSS ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ಏನು ಬಜೆಟ್ ಬುಕ್ ಅಲ್ಲಿ ಬಂದಿತ್ತ? ಗವರ್ನರ್ ಭಾಷಣದಲ್ಲಿ ಬಂದಿತ್ತ? RSS ಸುದ್ದಿ ಬಂದಿತ್ತ? ನಾವೇನ ಪ್ರಸ್ತಾವ ಮಾಡಿದ್ರ? ಈಗ ಏನು ಹೇಳಿಲ್ಲ ನಾವು. ಭಾಷಣ ಮಾಡೋದು ಸಂದರ್ಭದಲ್ಲಿ ನೀವು ಸದನ ನಡಿಬಾರ್ದು, ಸದನ ನಡಿಬಾರ್ದು ದುರುದ್ದೇಶ ಇಟ್ಕೊಂಡು ಭಾಷಣದಲ್ಲಿ ಏನಾರ ಕೇಳೋದೇನ ಗಂಟೆ ಮಾತಾಡಿದಾರ ಇಷ್ಟೊತ್ತು. ಅದರಿಂದ ನೋಡಿ ಅಧ್ಯಕ್ಷರೇ, ಇದು ಇಲ್ಲಿಂದ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ, ಇಲ್ಲಿಂದ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾಡಿರೋದು ತಪ್ಪು. ಅದನ್ನ ವಾಪಸ್ ಪಡಿಬೇಕು, ಅದನ್ನ ಪಡಿಬೇಕು. ಏನು ಪ್ರಯೋಜನ ಆಗಲ್ಲ. ನಾವು ಆಗ್ರಹ ಮಾಡ್ತಾ ಇದ್ದೀರಿ. ವಿಷಯಾಧಾರಿತವಾಗಿ ಚರ್ಚೆಗೆ ಬನ್ನಿ, ಮಾತಾಡೋಣ. ನಿಮ್ಮ ಎಲ್ಲಾ ಚರ್ಚೆಗಳಿಗೂ ನಾವು ರೆಡಿ ಇದ್ದೇವೆ. ನೀವೆಲ್ಲ ಚರ್ಚೆ ಮಾಡಿ ಬೆಂಕಿ ಹಚ್ಚದೆ ಕುತ್ಕೊಳ್ಳಪ್ಪ. ಬೆಂಕಿ ಹಚ್ಚದ್ಬಿಟ್ರೆ ಇನ್ನೇನಿಲ್ಲ ಮಂಗಳೂರಿಗೆ. ಅಧ್ಯಕ್ಷರೇ, ಗುರೂಜಿ RSS ಪ್ರಮುಖರಿಗೆ ಇಂದಿರಾ ಗಾಂಧಿ ಯಾಕೆ ಲೋಕಸಭೆಯಲ್ಲಿ ಶ್ರದ್ಧಾಂಜಲಿ ಕೊಟ್ಟರು? ಕಾಂಗ್ರೆಸ್ನವರು ಪಾಕಿಸ್ತಾನ ಬೆಂಬಲಿಗರು, ಈ ಕಾಂಗ್ರೆಸ್ನವರು ಚೈನಾ ಬೆಂಬಲಿಗರು, ಅಧ್ಯಕ್ಷರೇ ಭಾಗವನ್ನು ಪಾಕಿಸ್ತಾನ ಚೈನಾ
ಈ ರಾಜ್ಯದ ಜನ ಇವೆಲ್ಲಾನು ಮಾತಾಡಕ ಇಲ್ಲಿ ಕಳ್ಸಿರೋದು, ಈ ಭಾಷಣ ಮಾಡಕ್ಕೆ ಇಲ್ಲಿ ಕಳ್ಸಿರೋದು. ಜನ ನೋಡ್ತಾವ್ರೆ ನಾವೇನ್ ಮಾಡ್ತಾ ಇದೀವಿ ಅಥವಾ ಸರಿಯಾಗಿ ಗೌರವಯುತವಾಗಿ ಸದನ ನಡೆಸಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ಇವ್ರಿಗೆ ಸದನ ನಡೆಸಕ್ಕೆ ಅವಕಾಶ ಕೊಡಿ. ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಅರ್ಧ ಹಾಕಿರೋದು, ಸುಟ್ಟು ಹಾಕಿರೋದು ಸತ್ಯ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, ಇದನ್ನ ಬಿಡಿ, ಕೈ ಬಿಡಿ, ಉತ್ತರ ಪ್ರಾರಂಭ ಮಾಡ್ತಾರೆ. ಸರ್ ಮಾಡಿ, ಮಾಡಿ, ನೀವು ಪ್ರಾರಂಭ ಮಾಡಿ, ಉತ್ತರ ಪ್ರಾರಂಭ ಮಾಡ್ತಾರೆ. ಇರೇ ಸ್ವಲ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಇವ್ರೆ ಬೇಡ ಬಿಡ್ರಿ, ಜನ ಬೇಜಾರು ಮಾಡ್ಕೊತಾರೆ. ಇಲ್ಲೆಲ್ಲ ಆನ್ಲೈನ್ ಹೋಗ್ತಾ ಇದೆ, ಇಡೀ ರಾಜ್ಯ ಜನ ನೋಡ್ತಾವ್ರೆ. ಈ ಕಿತಾಪತಿ ಎಷ್ಟು ದಿವಸ ನೋಡ್ತಾರ್ರಿ? ಬೇಡ ಬಿಟ್ಬಿಡ್ರಿ, ಸದನ ನಡೆಯಲಿ ಬಿಡ್ರಿ. ಯಾರು ಬೇಡ ಅಂದ್ರು? ನಮ್ಮ ಮುಖ್ಯಮಂತ್ರಿ ಸದನ ನಡೆಯಲಿ ಬಿಡ್ರಿ. ಸದನ ನಾವ್ಯಾರು ಸದನ ನಡೆಯಕ್ಕೆ ಗಲಾಟೆ ಮಾಡಿಲ್ಲ, ಮಾಡ್ತಾ ಇರೋರೆ ಏನಿಲ್ಲ. ಅದು ಒಂದು ಪದ ಬರ್ತವೆ, ಆ ಬಂದದ್ಕೇನೆ ನೀವು ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಿಮ್ ಬಗ್ಗೆ ಏನಾನ ಮಾತಾಡಿದ್ರೆ ಹೆಂಗೆ ನಾವು ಯಾರ ಬಗ್ಗೆ ನಾವು ಕಾನೂನು ಕೇಳ್ತೀವಿ. ಈಗ ಮುಖ್ಯಮಂತ್ರಿಗಳನ್ನ ಇದನ್ನ ಪಡೆಯೋದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು. ಸದನ ನಡೆಯಕ್ಕೆ ಅವಕಾಶ ಕೊಡಿ, ಅವರು ಉತ್ತರ ಕೊಡ್ತಾರೆ. ದಯವಿಟ್ಟು ಉತ್ತರ ಕೊಡಕ್ಕೆ ಪ್ರಾರಂಭ ಮಾಡ್ಲಿ. ಅವ್ರು ಏನ್ ಹೇಳ್ತಾರೆ ಕೇಳೋಣ, ಕೂತ್ಕೊಳ್ಳಿ ದಯವಿಟ್ಟು. ಮಾತನ್ನು ಹಿಂದೆ ಪಡೀಲಿ ಅಂತ. ಆಯ್ತು, ಕೂತ್ಕೊಳ್ಳಿ, ನೋಡೋಣ. ಅವ್ರು ಉತ್ತರ ಹೇಳ್ತಾರೆ, ಕೂತ್ಕೊಳ್ಳಿ. ರೂಲಿಂಗ್ ನೀವು ಕೊಡಬೇಕು, ರೂಲಿಂಗ್ ನೀವು ಕೊಡಬೇಕು. ರೂಲಿಂಗ್ ಅದಕ್ಕೆಲ್ಲ ಕೊಡಕ್ಕಾಗಲ್ಲ. ಲೋಕಸಭೆಯಲ್ಲಿ ಇಂದಿರಾ ಗಾಂಧೀಜಿ ಪ್ರಧಾನಮಂತ್ರಿ ಸ್ವಲ್ಪ ಕಾನೂನು ತಿಳ್ಕೊಳ್ಳಿ. ಹಂಗೆಲ್ಲ ಹೋಗಿ ಕೊಡಕ್ಕಾಗೋದಿಲ್ಲ. ನಾವು ಒಬ್ರು ವೈಯಕ್ತಿಕವಾಗಿ ಮಾತಾಡಿದ್ಕೆಲ್ಲ ರೂಲಿಂಗ್ ಕೊಡಕ್ಕಾಗಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಯಾವುದನ್ನೇ ಅಸಂಸದೀಯ ಪದವನ್ನು ಉಪಯೋಗಿಸಿಲ್ಲ. ನಾನು ಅಸಂಸದೀಯ ಪದವನ್ನು ಉಪಯೋಗಿಸಿದ್ರೆ ಸರ್ ಅವರು ಆರೋಪ ಮಾಡಿದ್ದೀರಿ ಸರ್. ನೀವು ಸಂಜೆ ಅದನ್ನೇ ಮಾತಾಡಬೇಡಿ. ಯಾರು ಮಾತಾಡ್ತೀಯ? ಏನ್ ಮಾತಾಡ್ತೀಯ? ನಿಮ್ಮ ಅಪ್ಪ ನಮಗೂ ಇದೆ ತಾಕತ್ತು. ಬಹಳ ಅತಿಯಾಯ್ತು ಮಾನ್ಯ ಅಧ್ಯಕ್ಷರೇ. ಹೌದು, ನೋಡಿ, ಇದು ಒಳ್ಳೇದಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದು ಒಳ್ಳೇದಲ್ಲ. ಎಲ್ಲರಿಗೂ ಹೇಳ್ತೀನಿ, ನಾನು ಒಳ್ಳೇದಲ್ಲ. ಈ ತರ ಸದನ ಹಾಳು ಮಾಡಿ ಸಾರ್ವಜನಿಕರ ಹಣನ ತುಂಬಾ ವ್ಯಯ ಮಾಡತಕ್ಕಂಥದ್ದು ಒಳ್ಳೇದಲ್ಲ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಆಗುತ್ತೆ. ಇಲ್ಲಿ ಬಂದು ನಾವು ಕಿತ್ತಾಡಕ ಹಣ ಖರ್ಚು ಮಾಡೋದು ಸಾರ್ವಜನಿಕರ ಹಣ. ಇದು ವಿರೋಧ ಪಕ್ಷ ಹಣ ಕುಂದುವೆಚ್ಚ ಮಾಡಕ್ ಬಂದಿಲ್ಲ. ಇಲ್ಲಿ ಬಂದಿರೋದು ಅವರಿಗೆ ನ್ಯಾಯ ಒದಗಿಸಿಕೊಡಕ್ಕೆ ಈ ರಾಜ್ಯಕ್ಕೆ. ವೈಯಕ್ತಿಕವಾಗಿ ಬಿಡ್ರಿ, ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ನೀವು ಕೂತ್ಕೊಳ್ರಿ, ನೀವೆಲ್ಲ ಬರೀ ಇವ್ರೆ ಸ್ವಲ್ಪ ದಯವಿಟ್ಟು ಕೂತ್ಕೊಳ್ಳಿ. ಸಚಿವರೇ, ಮುಖ್ಯಮಂತ್ರಿ ಏನ್ ಮಾತಾಡ್ತೀಯ ನೀವು? ನಿಮಗೆ ನ್ಯಾಯವಾಗಿ ನಡವಳಿಕೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಇವ್ರೆ ಇಲ್ಲೇನು ಹೊಡೆದಾಡಕ್ ಬಂದಿದ್ದೀರೇನ್ರಿ? ಅಲ್ಲ, ಇಲ್ಲಿ ಹೊಡೆದಾಡಕ್ ಬಂದಿದ್ದೀರಾ ರೇ ಬಸವರಾಜ್ ಅವ್ರೆ? ಇಲ್ಲೇನು ಹೊಡೆದಾಡಕ್ ಬಂದಿದ್ದೀರೇನ್ರಿ? ಯಾರೋ ಒಂದು ಸಂಸ್ಥೆಗೆ ಕಳಂಕ ತರೋ ಅಂತ ಕೆಲಸ ನೋಡ್ರಿ, ಮುಖ್ಯಮಂತ್ರಿ ರಾಜಕೀಯದಲ್ಲಿ